ಏನು ಹೇಳ್ತೀಯ ನಂಜುಗುಡಿ? ಗುಡ್, ವೆರಿ ಗುಡ್. ನೀನೇನು ಯೋಚನೆ ಮಾಡಬೇಡ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಅಮ್ಮ, ಜೇನುಗೂಡಿನಂತಿದ್ದ ದೇಸಾಯಿ ಕುಟುಂಬಕ್ಕೊಂದು ಕಲ್ಲು ಬೀಸಿದ್ದೀನಿ, ಅದು ಸರಿಯಾಗೇ ಪೆಟ್ಟು ಕೊಡ್ತಾ ಇದೆ. ಏನು ಹೇಳ್ತಿದ್ಯಾ ನೀನು? ಜಾನಕಿ ದೇಸಾಯಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ನಿಜನಾ? ಅಷ್ಟೇ ಅಲ್ಲ, ದೇಸಾಯಿಗಳನ್ನ ನೇರವಾಗಿ ಎದುರಾಕೊಂಡ್ಬಿಟ್ಟಿದ್ದಾಳೆ. ಹೇಗೋ ತುಂಬು ಕುಟುಂಬ ಹೊಡೆಯೋ ನಮ್ಮ ಕೆಲಸ ಫಲ ಕೊಡೋ ಥರ ಕಾಣಿಸ್ತಾ ಇದೆ. ಇನ್ನು ನಮ್ಮ ಕೆಲಸ ಈಸಿ ಬಿಡಿ. ಅಂತೂ ಇಂತೂ ಜಾನಕಿ ನಾವು ಅನ್ಕೊಂಡಿದ್ದ ದಾರಿನಲ್ಲೇ ನಡೀತಿದ್ದಾಳೆ. ಆದರೆ ಈ ಶೀಲಮ್ಮೆ ನಮ್ಮ ನಿದ್ದೆ ಕೆಡಿಸ್ತಿರೋದು. ಅವನ ಹತ್ರದಿಂದ ಫೋಟೋ ತಗೊಳಕ್ಕಾಗ್ಲಿಲ್ವಾ ನಿನಗೆ? ನಾವು ಸೌಪರ್ಣಿಕಾಗೆ ಫೋಟೋ ಕೊಡಲೇಬಾರ್ದಾಗಿತ್ತು. ಆ ಫೋಟೋ ಇಟ್ಕೊಂಡು ಏನು ಮಾಡ್ತಾನಂತೆ ಅವನು? ಏನೋ ಮಧುಮಿತನ ಮೂಲ ಹುಡುಕ್ತಾ ಇದ್ದಾನೆ. ಅದು ಗೌತಮ್ಪುರ, ಆನಂದಪುರ ಅಂತ ಅಲ್ಲಾಡ್ಕೊಂಡು. ಅಲ್ಲೇನು ಸಿಗುತ್ತೋ ಅವನಿಗೆ ಹೇಳಿ? ಮಣ್ಣು. ಜಾನಕಿ ಕಾಲ್ ಮಾಡ್ತಿದ್ದಾಳಲ್ಲೋ? ಅಮ್ಮ, ಮನೇಲಿ ನಡೆದಿರೋ ವಿಚಾರನ ಹೇಳಕ್ ಫೋನ್ ಮಾಡಿರ್ಬೇಕು. ಮಾತಾಡಿ. ಹೇಗೋ ಅರ್ಧ ತಲೆ ಕೆಟ್ಟಿದೆ, ಪೂರ್ತಿ ಕೆಡಿಸ್ಬಿಡೋಣ. ಹಲೋ, ಹೇಳಮ್ಮ ಜಾನಕಿ. ಶಾರದತೆ, ನಾನು ಇವಾಗಲೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ನಂಗೆ ಇಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ. ನನ್ನನ್ನು ಇಲ್ಲಿ ತುಂಬ ಕೇವಲವಾಗಿ ನೋಡ್ತಾ ಇದ್ದಾರೆ. ನಾನು ಈಗಲೇ ನಿಮ್ಮ ಮನೆಗೆ ಬರ್ತೀನಿ. ಯಾಕೆ ಜಾನಕಿ ಅಷ್ಟೊಂದು ಆವೇಶದಲ್ಲಿ ಮಾತಾಡ್ತಿದ್ಯಾ? ಸಮಾಧಾನ ಮಾಡ್ಕೋ. ಏನಾಯ್ತು? ಯಾರೇನಂದ್ರು ನಿನಗೆ? ನನ್ನ ಕೃಷ್ಣನ್ ಮದುವೆಗೆ ದೊಡ್ಡಪ್ಪ ಒಪ್ಪಲ್ಲ ಆತೆ. ಕೃಷ್ಣನ್ ವಿಷಯನ ಆಶ್ರಮದಲ್ಲಿ ತಿಳ್ಕೊಂಡು ಏನೆಲ್ಲ ಮಾತಾಡಿದ್ರು ಗೊತ್ತಾ? ಯಾರಮ್ಮ ಅವ್ರ ಆಶ್ರಮದವರು? ಈಗಲೇ ಹೇಳಬೇಕಿತ್ತ. ಇನ್ನೇನು ಕೃಷ್ಣ ನಮ್ಮ ಕೈ ಸಿಗೋದಲ್ಲಿದ್ದ. ಅಷ್ಟರಲ್ಲಿ ಮನೆಯಲ್ಲಿ ವಿಷಯ ಗೊತ್ತಾಗೋಯ್ತಾ? ನಾನು ಇವಾಗ ಏನು ಮಾಡಲಿ ಅತ್ತೆ? ನಾವು ಅನ್ಕೊಂಡಾಗೆ ಮಾಡಿಬಿಡನ್ವಾ? ಆಸ್ತಿ ಪತ್ರನ ಇಟ್ಕೊಂಡು ಮನೆಯವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಾ? ಹೌದು. ಈಗಲೇ ಬೇಡ. ಕೃಷ್ಣ ಸಿಕ್ಕಿದ ಮೇಲೆ ಅವ್ರು ಒಪ್ಪಲಿಲ್ಲ ಅಂದರೆ ಆ ಕಾಲಕ್ಕೆ ನೋಡ್ಕೊಳ್ಳೋಣ. ಸರಿ, ಹಾಗಾದ್ರೆ ನಾನು ಇವಾಗಲೇ ನಿಮ್ಮ ಮನೆಗೆ ಬರ್ತೀನಿ. ಈಗ ತಾನೇ ದೊಡ್ಡ ಗಲಾಟೆ ಮಾಡಿದ್ಯಾ. ಈಗಲೇ ಮನೆ ಬಿಟ್ಟು ಬರೋಕ್ಕೆ ಹೋಗಬೇಡ. ಬೇಕಿದ್ರೆ ಈಗ ಬಂದು ಮಾತಾಡ್ಕೊಂಡು ಹೊರಟೋಗು. ಸರಿ, ಆದರೆ ನಿಮ್ಮ ಹತ್ರ ನಾನೇನೋ ಮಾತಾಡಬೇಕು. ಆಮೇಲೆ ಬರ್ತೀನಿ, ಬೇಡ ಅನ್ಬೇಡಿ. ಸರಿ ಸರಿ, ಆಮೇಲೆ ಬಾ. ನಿನಗೆ ನಾನಿದ್ದೀನಿ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಅತ್ತೆ, ನೀವೊಬ್ಬರೇ ನನಗಿವಾಗ ದಿಕ್ಕು. ಸರಿ, ಬಾಯ್. ಏನೋ ಇದು, ಮನೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಮನೆ ಬಿಟ್ಟು ಬಂದ್ರೆ ಏನು ಸಿಗುತ್ತೆ? ಮಣ್ಣು. ಏನು ಬೇಡ, ತೆಪ್ಪಗೆ ಮನೆಯಲ್ಲೇ ಬಿದ್ದರೆ ಕೇಳಿ. ಅವಳು ಬರಲಿ, ಏನು ಮಾತಾಡ್ತಾಳೋ ಕೇಳಿಸ್ಕೊಳ್ಳೋಣ. ಆಮೇಲೆ ನಮ್ಮ ಪ್ಲ್ಯಾನ್ ನಾವು ಮಾಡಿದ್ರಾಯ್ತು. ಸರಿ. ಇವ್ರು ನನ್ನ ಕಣ್ಣಿಗೆ ದೊಡ್ಡಪ್ಪನ ತರ ಕಾಣಿಸ್ತಾ ಇಲ್ಲ, ಸರ್ವಾಧಿಕಾರಿ ತರ ಬಿಹೇವ್ ಮಾಡೋ ತರ ಅನಿಸ್ತಾ ಇದೆ. ಇವ್ರು ಮಾಡ್ತಾ ಇರೋದೇ ಸರಿನಾ? ಹೇಳಿದ್ದೆ ಸತ್ಯನಾ? ಆಶ್ರಮದಿಂದ ಬಂದ ಸುದ್ದಿ ನಿಜ. ಕೃಷ್ಣನ ನಾನು ಮದ್ವೆ ಆಗ್ಬೇಕು ಅಂತಾನೆ ಇದ್ದೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಾನು ಕೃಷ್ಣನೇ ಮದ್ವೆ ಆಗೋದು. ಅವನನ್ನು ಹುಡ್ಕೋದಿಕ್ಕೆ ಈಗಾಗಲೇ ಜನಗಳನ್ನ ಬಿಟ್ಟಿದ್ದೀನಿ. ನನಗ್ ಬೇಕಾದಾಗೆ ಬದುಕೋದಕ್ಕೆ ನನಗ್ ರೈಟ್ಸ್ ಇಲ್ವಾ? ನಿಮ್ ಸಿದ್ಧಾಂತಗಳನ್ನ ನನ್ನ ಮೇಲೆ ಹೆರೋದಕ್ಕೆ ಬರಬೇಡಿ.